ಕಿಚ್ಚ ಸುದೀಪ್ ಅಭಿನಯದ ದ್ವಾರಕೀಶ್ ನಿರ್ಮಾಣದ ವಿಷ್ಣುವರ್ಧನ ಚಿತ್ರದ ಟೈಟಲ್ ವಿವಾದ ಕೋರ್ಟ್ ಕಟಕಟೆ ಏರಿದೆ. ನಟಿ ಭಾರತಿ ವಿಷ್ಣುವರ್ಧನ್ ತಡೆಯಾಜ್ಞೆ ತರಬಹುದೆಂಬ ಭಯದಿಂದ ನಿರ್ಮಾಪಕ ದ್ವಾರಕೀಶ್ ಹೈಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ಈ ಮಧ್ಯೆ ಇಂದು ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಆರಂಭದಿಂದಲೂ ಸಾಕಷ್ಟು ವಿವಾದ ಸೃಷ್ಟಿಸಿದ್ದ ವಿಷ್ಣುವರ್ಧನ ಸಿನಿಮಾ ಈಗ ಮತ್ತೆ ಸುದ್ದಿಯಲ್ಲಿದೆ. ಚಿತ್ರದ ನಿರ್ಮಾಪಕ ದ್ವಾರಕೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಷ್ಣುವರ್ಧನ ಚಿತ್ರದ ಬಿಡುಗಡೆಗೆ ನಟಿ ಭಾರತಿ ವಿಷ್ಣುವರ್ಧನ್ ತಡೆಯಾಜ್ಞೆ ತರಬಹುದೆಂಬ ಭಯದಿಂದ ದ್ವಾರಕೀಶ್ ನಿನ್ನೆ ಹೈಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ಯಾರಾದರೂ ಚಿತ್ರಕ್ಕೆ ತಡೆ ಕೋರಿದರೆ ಮೊದಲು ತಮ್ಮ ವಾದ ಆಲಿಸುವಂತೆ ಅರ್ಜಿಯಲ್ಲಿ ಅವರು ಮನವಿ ಮಾಡಿದ್ದಾರೆ. ವಿವಾದದ ನಡುವೆಯೂ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಆದರೆ ಚಿತ್ರ ರಿಲೀಸ್ಗೆ ಇನ್ನೂ ಒಂದು ದಿನ ಇರುವಾಗ ದ್ವಾರಕೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಮಾತ್ರ ಆಶ್ಚರ್ಯ ತಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಟಿ ಭಾರತಿ ವಿಷ್ಣುವರ್ಧನ್ ಅವರು ತಮ್ಮನ್ನು ಯಾರೂ ಸಿನಿಮಾ ನೋಡಲು ಆಹ್ವಾನಿಸಿಲ್ಲ, ಚಿತ್ರ ರಿಲೀಸ್ ಆಗ್ತಿರೋದ್ರಿಂದ ಈ ವಿವಾದವನ್ನು ಮತ್ತೆ ಮುಂದುವರಿಸಲು ಇಷ್ಟಪಡುವುದಿಲ್ಲ ಎಂದಿದ್ದಾರೆ. ಚಿತ್ರಕ್ಕೆ ವಿಷ್ಣುವರ್ಧನ ಎಂಬ ಹೆಸರಿಟ್ಟಿದ್ದಕ್ಕೆ ಭಾರತಿ ವಿಷ್ಣುವರ್ಧನ್ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದು ಚಲನಚಿತ್ರ ವಾಣಿಜ್ಯ ಮಂಡಳಿ ಮೆಟ್ಟಿಲೇರಿತ್ತು. ಒಟ್ಟಿನಲ್ಲಿ ವಿವಾದದ ನಡುವೆಯೇ ವಿಷ್ಣುವರ್ಧನ ಇವತ್ತು ತೆರೆಗೆ ಬರ್ತಿರೋದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.